दलित युवा सेना के प्रदेश अध्यक्ष राजकुमार गुनल्ली ने बताया कि 24 सितंबर को बेंगलुरु के प्रसन्न कुमार शहर के पूज्य डॉक्टर चन्नबसवा पट्टदेवरु रंग मंदिर में 1932 के पुणे समझौते और आंतरिक आरक्षण के क्रियान्वयन के पक्ष विपक्ष पर एक विशेष व्याख्यान देंगे। शहर के जिला पत्रिका भवन में शनिवार को एक संवाददाता सम्मेलन को संबोधित करते हुए उन्होंने बताया कि शहर में अंबेडकर युवा सेना जिला समिति द्वारा आयोजित कार्यक्रम के मुख्य अतिथि पूज्य ज्ञान प्रकाश स्वामी जी होंगे और नगर प्रशासन मंत्री रहीम खान तथा जिले के अन्य गणमान्य व्यक्ति कार्यक्रम में भाग लेंगे। इसलिए उन्होंने जिले के दलित बंधुओं, नेताओं, छात्रों और विचारकों से कार्यक्रम में भाग लेकर इसकी शोभा बढ़ाने का आह्वान किया। प्रेस कॉन्फ्रेंस में प्रमुख हस्तियां डी सुधाकर राव, एकमकर और गोविंदा पुजारी उपस्थित रहे। कैमरामैन पपुराज का कवरेज। समितिಯಿಂದ ಬೀದರ್ ರಂಗ ಮಂದಿರದಲ್ಲಿ ಪೂನಾ ಒಪ್ಪಂದದ ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ। ಅದರ ಸಲುವಾಗಿ ಬೀದರ್ ಜಿಲ್ಲೆಯ ದಲಿತ ಹಾಗೂ ವಿಚಾರವಂತರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಮಹಿಳೆಯರು ವಿದ್ಯಾರ್ಥಿನಿಯರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಹಾಗೂ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಬೀದರ್ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ। ಅವರನ್ನು ಅದ್ದೂರಿಯಾಗಿ ಸನ್ಮಾನ ಮಾಡುವಗೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ। ಅದರ ಸಲುವಾಗಿ ಮತ್ತೊಬ್ಬ ವಿಚಾರ ವಾಸ್ತವಿಕ ಚಿಂತಕರು ಪ್ರಸನ್ನ ಕುಮಾರ್ ಅವರು ಬೆಂಗಳೂರು ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ। ಅದರ ಸಲುವಾಗಿ ಬೀದರ್ ಜಿಲ್ಲೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು, ವಿಚಾರವಂತರು, ಮಹಿಳೆಯರು, ಮಕ್ಕಳು ಈ ಕಾರ್ಯಕ್ರಮ ಬಂದು ಯಶಸ್ವಿ ಮಾಡಬೇಕಂತ ಹೇಳಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ। ಜೈ ಭೀಮ್, ನಮೋ ಬುದ್ಧಾಯ, ಜೈ ಭೀಮ್, ಜೈ ಸಂವಿಧಾನ। ನಾನು ಚಂದ್ರಕಾಂತ್ ಆರ್ ನಿರಾಟೆ, ದಲಿತ ಸೇನೆಯ ರಾಜ್ಯ ಉಪಾಧ್ಯಕ್ಷರು, ರಾಮವಿಲಾಸ್ ಸಂಘಟನೆ ಸರ್। ಹಾಂ, ಇದರಲ್ಲಿ ಎರಡು ಇದಾವೆ ಸರ್। ದಲಿತ ಸೇನೆ ಒಂದೇ ಇತ್ತು ಮೊದಲ, ಈಗ ರಾಮವಿಲಾಸ್ ಪಾಸ್ವಾನ್ ಅವರು ಎಕ್ಸ್ಪರ್ಟ್ ಆದ ನಂತರ ಮತ್ತು ಅವ್ರ ಕಾಕೋರು ಒಂದು ಮತ್ತು ಪಾಸ್ವಾನ್ ಅವ್ರ ಮಗ ಒಂದು, ಹೀಗಾಗಿ ಚಿರಾಗ್ ಪಾಸ್ವಾನ್ ಅವರು, ಈಗ ನಾನು ಚಿರಾಗ್ ಪಾಸ್ವಾನ್ ಗ್ರೂಪ್ ಇದು ದಲಿತ ಸೇನೆ ರಾಮವಿಲಾಸ್ ಅಂಥೇಳಿ। ಈಗ ಗೋಷ್ಠಿಗೆ ಬಂದಂಥ ಎಲ್ಲ ನಮ್ಮ ಪತ್ರಕರ್ತ ಬಾಂಧವರಿಗೆ, ಪ್ರಿಂಟ್ ಮೀಡಿಯಾ ಎಲ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಇವತ್ತಿನ ದಿವಸ ಪತ್ರಿಕೆ ಗೋಷ್ಠಿ ಮಾಡೋ ಉದ್ದೇಶ ಈಗಾಗಲೇ ನಮ್ಮ ಅಂಬೇಡ್ಕರ್ ಯುವ ಸೇನೆ ರಾಜ್ಯಾಧ್ಯಕ್ಷರು ರಾಜ್ಕುಮಾರ್ ಗುನಳ್ಳಿ ಅವರು ಹೇಳಿದ್ದಾರೆ। ಮತ್ತೊಮ್ಮೆ ನಾನು ಇದಕ್ಕೆ ಪುನರಾವರ್ತನೆ ಮಾಡ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಮಹಾತ್ಮ ಗಾಂಧೀಜಿಯವರ ಮಧ್ಯದಲ್ಲಿ ಸೆಪ್ಟೆಂಬರ್ 24, 1932ರಲ್ಲಿ ಏನು ಯರವಾಡ ಜೈಲಿನಲ್ಲಿ ಅವರಿಬ್ಬರ ಮಧ್ಯೆ ಒಂದು ಒಪ್ಪಂದ ಆಗಿರ್ತದೆ, ಅದುವೇ ಪೂನಾ ಒಪ್ಪಂದ। ಈ ಪೂನಾ ಒಪ್ಪಂದದ ಮುಖ್ಯ ಉದ್ದೇಶ ಏನಪ್ಪ ಆಗಿತ್ತು ಅಂದರೆ, ಬ್ರಿಟಿಷ್ ಸರ್ಕಾರ ಆಗಿನ ಪ್ರಧಾನಮಂತ್ರಿಗಳು ರಾಮ್ಸೆ ಡೊನಾಲ್ಡ್ ಅವರು